ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಜಿಲೇಬಿ ಫಿಶ್ನ ತವಾ ಫ್ರೈ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಮೈಸೂರಿಯನ್ಸ್ ಆಗಿದ್ರೆ ಕೆ ಆರ್ ಎಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿ ಫಿಶ್ ತವಾ ಫ್ರೈ ಮಾಡ್ತಾರೆ ಆ್ಯಂಡ್ ಈವನ್ ಕಬಾಬ್ ಕೂಡ ಮಾಡ್ತಾರೆ. ಅಲ್ಲಿ ಒಂದು ಸಪ್ರೇಟಾಗಿ ಮಸಾಲೆ ಕೊಡ್ತಾರೆ, ಅದು ಮಾತ್ರ ಅದ್ಭುತವಾಗಿರುತ್ತೆ. ಸೊ ನಾನು ನಿಮಗೆ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ನೀವು ಕೇಳ್ಬೋದು, ಅಲ್ಲಿ ಮಾಡೋ ಮಸಾಲೆ ನಿನಗೇನು ಗೊತ್ತಿರುತ್ತೆ ಅಂದ್ಬಿಟ್ಟು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸ್ಟಾಲ್ ಹಾಕೊಂಡಿದ್ದಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೆಂಗೋ ಕೇಳ್ಕೊಂಡು ರೆಸಿಪಿಗಳನ್ನ ನಿಮ್ಮ ಹತ್ರ ನಾನು ಹಂಚ್ಕೋತಾ ಇದ್ದೀನಿ. ಸೊ ವಿಡಿಯೋನ ಒಂದು ಚೂರು ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ. ನಾನಿಲ್ಲಿ ಮಾಡ್ತಾ ಇರೋದು ಜಿಲೇಬಿ ಫಿಶಲ್ಲಿ ಮಾಡ್ತಾ ಇರೋದು ಇದನ್ನ. ಸೊ ಇದರಲ್ಲಿ ಕೆ ಆರ್ ಎಸ್ ಅಲ್ಲೂ ಅಷ್ಟೇ ಜಿಲೇಬಿ ಫಿಶಲ್ಲೇ ಮಾಡೋದು, ಸುಮಾರು ಫಿಶಲ್ಲಿ ಮಾಡ್ತಾರೆ. ಬಟ್ ನಾನು ತಿನ್ನೋದು ಯಾವಾಗಲೂ ಜಿಲೇಬಿ ಫಿಶ್ ಮಾತ್ರನೇ. ಕಾಟ್ಲಾ ಫಿಶಲ್ಲೂ ಮಾಡ್ತಾರೆ, ತುಂಬ ಫಿಶ್ಗಳಲ್ಲೂ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ನನಗೆ ತುಂಬ ಇಷ್ಟ ಆಗೋದು ಜಿಲೇಬಿ ಫಿಶ್ಶು, ಯಾಕಂದರೆ ಮುಳ್ಳು ಅದ್ರಲ್ಲಿ ಜಾಸ್ತಿ ಇರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನು ಇಲ್ಲ. ಸೊ ತಡ ಮಾಡದೆ ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಈಗ ಫಿಶ್ ಮೇಲೆ ಹಾಕೋಕ್ಕೆ ಮಸಾಲೆಗಳಿಗೆ ಏನೇನು ಐಟಮ್ಸ್ ಬೇಕು ಅಂದ್ಬಿಟ್ಟು ನಾನೆಲ್ಲಿ ತೋರಿಸ್ತಿದ್ದೀನಿ ನೋಡಿ. ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮತ್ತು 5-6 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಅದೇ ಚಮಚದಲ್ಲಿ 1 ಸ್ಪೂನಷ್ಟು ಮೆಣಸು ಮತ್ತು ಸ್ವಲ್ಪ ಚಕ್ಕೆ, 1 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಈ ಕಡೆ ಬಿಸಿನೀರಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು 5 ನಿಮಿಷ ಹಾಗೆ ನೆನೆಯಾಗಿ ಬಿಟ್ಟಿದ್ದೀನಿ. ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಯಾವ ರೀತಿ ಖಾರ ಬರೋದಿಲ್ಲ, ಅದು ಕಲರ್ಗೋಸ್ಕರ ಆಗ್ತಾ ಇರೋದಷ್ಟೇ. ಅದನ್ನ ಈ ಎಲ್ಲ ಐಟಮ್ಸ್ನು ಮಿಕ್ಸಿಗೆ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಒಂದು ಚೂರು ನೀರು ಹಾಕ್ದೇ ಹಾಗೇ ರುಬ್ಕೊಂಡು ಬರೋಣ, ನುಣ್ಣಗಿದನ್ನ ರುಬ್ಬಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಜಿಲೇಬಿ ಫಿಶ್ಶು. ಮಧ್ಯ ಈ ಥರ ಕಟ್ ಮಾಡಿಸ್ಕೊಂಡಿದ್ದೀನಿ, ಯಾಕಂದರೆ ಮಸಾಲೆ ಎಲ್ಲ ಅಲ್ಲಿಗೆ ಹಾಕಿದ್ರೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಹಿಂದೆಗಡೆ ಬಾಲ ಎಲ್ಲ ಕಟ್ ಮಾಡಿ ನೀಟಾಗಿ ಕೊಟ್ಟಿದ್ದಾರೆ. ಮತ್ತು ಮಧ್ಯದಲ್ಲಿ ಕಟ್ ಮಾಡಿ ಒಳಗಡೆ ಎಲ್ಲ ಏನು ವೇಸ್ಟ್ ಎಲ್ಲ ಇದೆ ನೋಡಿ ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಫಿಶ್ನು ನಾನು ಕರೆಕ್ಟಾಗಿ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಈವನ್ ನೀವು ತೊಳಿಬೇಕಾದ್ರೆ ಫಿಶ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳಿರಿ. ಅದರಲ್ಲಿ ಏನೇನು ಜಿಡ್ಡಾಂಶ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಹೋಗುತ್ತೆ, ಚೆನ್ನಾಗಿ ಹಾಕಿ ತೊಳಿರಿ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ನನ್ನ ಹತ್ರ ಇರೋದು 5 ಜಿಲೇಬಿ ಫಿಶ್ ಇದೆ. ಆಗಲೇ ನಾನು ತೋರಿಸಿದ್ನಲ್ಲ ಮಿಕ್ಸಿಲಿ ಏನೇನು ಐಟಮ್ ಹಾಕ್ಕೊಂಡಿದ್ದೆ ಅಂದ್ಬಿಟ್ಟು, ಅದನ್ನೆಲ್ಲನೂ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈ ದೊಡ್ಡ ತಟ್ಟೆಯಲ್ಲಿ ಯಾಕೆ ಹಾಕಿದ್ದೀನಿ ಅಂತ ಅಂದರೆ, ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಚಿಕ್ಕದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಈ ಥರ ದೊಡ್ಡದ್ರಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಎಲ್ಲನೂ ಫಿಶ್ ಒಳಗಡೆ ಮಸಾಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಅಂತ. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದರಿಂದ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಮತ್ತು ಅರ್ಧದಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಪೇಸ್ಟ್ ಆಗಿದ್ರೆ ಸಾಕು, ಅದು ಜಾಸ್ತಿ ತೀರನೂ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಏನೇನಿತ್ತು ನೋಡಿ ಮಸಾಲೆ, ಆ ಫಿಶ್ ಮಧ್ಯದಲ್ಲಿ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಫಿಶ್ ಒಳಗಡೆನೂ ಅಷ್ಟೇ, ಅಲ್ಲಿ ಮಧ್ಯದಲ್ಲಿ ಪೀಸ್ ಕಟ್ ಮಾಡಿದ್ದಾರೆ ನೋಡಿ, ಅಲ್ಲೂ ಎಲ್ಲನೂ ನೀಟಾಗಿ ಮಸಾಲೆ ಏನೇನಿದೆ ಆಲ್ ಓವರ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ತಿನ್ನಬೇಕಾದ್ರೆ ಮಸಾಲೆ ಜೊತೆಗೆ ಫಿಶ್ ತಿಂದ್ರೇ ಚೆಂದ ಅದು. ಆಮೇಲೆ ನಿಮಗೆ ಗೊತ್ತು, ಫಿಶ್ ಎಲ್ಲ ಬೇಯಿಸಿದಾಗ ಅದು ವೈಟ್ ಕಲರ್ ಆಗುತ್ತೆ, ಅದು ಬರೀ ಥರ, ಅಂದರೆ ಮಸಾಲೆ ಎಲ್ಲ ಜಾಸ್ತಿ ಆಗಿರಲ್ಲ ಅದಕ್ಕೆ. ಆ ಥರ ತಿಂದರೆ ಏನೋ ಒಂಥರ ಫೀಲ್ ಇರುತ್ತೆ, ಮಸಾಲೆ ಜೊತೆಗೆ ತಿಂದರೆ ಸಕ್ಕತ್ತಾಗಿರುತ್ತೆ. ಅದಕ್ಕೆ ನೀಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಫಿಶ್ಗೂ ನಾನು ಮಸಾಲೆ ಎಲ್ಲನೂ ನೀಟಾಗಿ ಹಚ್ಕೊಂಡು ಇಟ್ಟಿದ್ದೀನಿ. ಇದನ್ನು ನೀವು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು, ಫ್ರಿಡ್ಜಲ್ಲಿ ಇಡಿ, ಒಂದು 2 to 3 hours ಇಡಿ. ಏನಕ್ಕಂತ ಹೇಳಿದ್ರೆ ಫಿಶ್ಶು ಚೆನ್ನಾಗಿ ಮಸಾಲೆ ಎಲ್ಲನೂ ಹೀರ್ಕೊಂಡಿರುತ್ತೆ, ಆವಾಗ ತಿಂದ್ರೇ ಸರಿ. ಈಗ ನಾವು ಈಗಲೇ ಕಲಿಸ್ಬಿಟ್ಟಿರ್ತೀವಿ, ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ತವದ ಮೇಲೆ ಹಾಕ್ಬಿಟ್ರೆ ಏನೋ ಒಂಥರ ಚೆನ್ನಾಗಿರೋದಿಲ್ಲ, ಮಸಾಲೆನೂ ಹಿಡ್ದಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಮ್ಯಾರಿನೇಟ್ ಮಾಡೋಕ್ಕಿಡಿ, ಯಾವುದೇ ಆಗಲಿ, ಚಿಕನ್ ಆಗಲಿ ಮಟನ್ ಆಗಲಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಆಮೇಲಿಂದ ನೀವು ಹಾಕ್ಕೊಂಡು ತಿನ್ನಿ ಅದನ್ನ, ಅದರ ಟೇಸ್ಟೇ ಬೇರೆ ಇರುತ್ತೆ. ಈಗ ನಾನೊಂದು 2 hours ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದೆ, ಅಂದರೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನ ತೆಗೆದು ಒಂದು 1/2 hour ಆದಮೇಲೆ ನಾನಿಲ್ಲಿ ತವನ ಬಿಸಿಗಿಟ್ಟಿದ್ದೆ, ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕಿ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ನೀವು ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಇಟ್ಸ್ ಓಕೆ. ಮಸಾಲೆ ತಿನ್ನೋರು ಕಡಿಮೆ ಅಂತ ಅಂದರೆ ಮಸಾಲೆನ ನೀವು ಕಡಿಮೆನೇ ಹಾಕ್ಕೊಳ್ಳಿ. ಈವನ್ ಫಿಶ್ ಹಾಕೊಂಡ ತಕ್ಷಣವೇ ಟರ್ನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ.
ನಾನು ಈ ಕಡೆ ಫಿಶ್ನ ಟರ್ನ್ ಮಾಡಿಕೊಂಡೆ ಅಲ್ವಾ, ಅಲ್ಲಿ ಮಸಾಲೆ ಅಷ್ಟೊಂದೇನು ಇರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ಖಾರನ ನಾವು ಜಾಸ್ತಿನೇ ತಿಂತೀವಿ. ಅದಕ್ಕೋಸ್ಕರ ಈ ಕಡೆ ಟರ್ನ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮೇಲ್ಗಡೆ ನಾನು ಏನು ಮಸಾಲೆ ಇತ್ತು ನೋಡಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಫಿಶ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡು ತವಾ ಫ್ರೈ ಮಾಡಿ ಪ್ಲೇಟ್ ಮೇಲೆ ಸರ್ವ್ ಮಾಡಿದ್ದೀನಿ ನೋಡಿ. ಆಹಾ, ಸಕ್ಕತ್ತಾಗಿತ್ತು ಮಾತ್ರ. ನಮ್ಮ ಮೈಸೂರಿಯನ್ಸ್ ಗೊತ್ತಿರುತ್ತೆ, KRSಲ್ಲಿ ಯಾವ ಥರ ಫಿಶ್ ಮಾಡ್ತಾರೋ ಅದೇ ಥರನೇ ನಾನು ಹೇಳ್ಕೊಟ್ಟಿರೋದು. ಲೈಕ್ ಅವ್ರು ಏನು ಮಾಡ್ತಾರೆ ಅಂದರೆ ಕಬಾಬ್ ಮಾಡಿಬಿಟ್ಟು ಅದನ್ನ ತವಾ ಫ್ರೈ ಮಾಡಿಕೊಡ್ತಾರೆ. ಹಾಗೆ ಬೇಕು ಅಂದರೂ ತವಾ ಫ್ರೈ ಮಾಡಿಕೊಡ್ತಾರೆ. ನಾನಿಲ್ಲಿ ಜಸ್ಟ್ ತವಾ ಫ್ರೈ ಮಾಡಿದ್ದೀನಿ ಅಷ್ಟೇ. ನೀವು ಇದನ್ನು ಬೇಕಾದರೆ ಕಬಾಬ್ ಕೂಡ ಮಾಡಿಕೊಂಡು ಇದೇ ಮಸಾಲೆಯಲ್ಲಿ ತವಾ ಫ್ರೈ ಮಾಡ್ಕೋಬೋದು. ವಿಡಿಯೋನಾಗಿ ನೋಡ್ಕೊಂಡು ಬಂದ್ರಲ್ವಾ, ಎಷ್ಟು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ಅಲ್ಲಿ ರೆಡ್ ಕಲರ್ ಮಸಾಲೆ ಹಾಕ್ತಾರೆ ನೋಡಿ, ಅದು ಫಿಶ್ ಮೇಲೆ ಹಾಕ್ತಾರಲ್ಲ, ಅದನ್ನು ನೀವು ನಂಚ್ಕೊಂಡು ಕೂಡ ತಿನ್ಬೋದು ಫಿಶ್ ಜೊತೆಗೆ. ತಿನ್ನೋರು ತಿನ್ನಿ, ಇಲ್ಲಾಂದ್ರಿಲ್ಲ. ಆ್ಯಂಡ್ ತವಾ ಫ್ರೈ ಮಾಡಬೇಕಾದ್ರೆ ನೀವು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಆಮೇಲಿಂದ ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕೊಂಡು ಮಾಡಿ. ಯಾಕಂದರೆ ನಮ್ಮ KRSಲ್ಲಿ ಮಾಡಬೇಕಾದ್ರೆ ಅವ್ರು ಅದೇ ಥರ ಮಾಡಿಕೊಡೋದು. ಅದರಿಂದ ನಾನಿಲ್ಲಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೆ. ಸೊ ನಿಮ್ಗೆ ಬೇಕು ಅಂದರೆ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ. ಈಗ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ, ಸೊ ನಾವು ಇಲ್ಲಿಂದ ಅಲ್ಲಿ ತನಕ ಹೋಗಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಅವ್ರಿಗೋಸ್ಕರ ಅಂತಲೇ ನಾನು ಈ ರೆಸಿಪಿನ ಹೇಳ್ಕೊಟ್ಟಿರೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ನಂಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಷ್ಟು ಈಸಿ ಆಗಿರೋ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.